ಕರ್ನಾಟಕ ವಿಧಾನಸಭೆ ಹಾಗೂ ವಿಧಾನಸೌಧ ನಡೆದು ಬಂದ ದಾರಿ ಕಾರ್ಯಕಲಾಪಗಳನ್ನು ತಿಳಿಯುವ ಸಲುವಾಗಿ ಬಂದಂತಹ ಬೆವರಿಯನ್ ಡೆಲಿಗೇಷನ್ಸ್ ತಂಡಕ್ಕೆ ಮಾಹಿತಿ ನೀಡಲಾಯಿತು. ಬೆವರಿಯನ್ ಡೆಲಿಗೇಷನ್ಸ್ ತಂಡವನ್ನು ಬರಮಾಡಿಕೊಂಡ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಅವರ ಸಂಸದೀಯ ಮಾರ್ಗದರ್ಶಿ ಜ್ಞಾನಶೇಖರ್ ಕರ್ನಾಟಕ ಶಾಸಕಾಂಗ ವಿಧಾನಸೌಧದ ನೈಪುಣ್ಯತೆ, ವೈಶಿಷ್ಟ್ಯತೆ ಯಾವ ರೀತಿಯಲ್ಲಿ ಕಟ್ಟಿದ್ದು, ಹೇಗೆಲ್ಲ ಕರ್ತವ್ಯ ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಕೂಲಂಕಷವಾಗಿ ವಿವರಿಸಿದ್ರು. ಇನ್ನು ಕರ್ನಾಟಕ ವಿಧಾನಸಭೆ ನಡೆದು ಬಂದ ದಾರಿ, ಅದರ ಸಭಾಧ್ಯಕ್ಷರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ಮಟ್ಟಿಗೆ ಪ್ರಗತಿಪರ ಹೆಜ್ಜೆಗಳನ್ನು ಹಾಕಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಇನ್ನು ಮುಖ್ಯವಾಗಿ ವಿಧಾನಸೌಧದ ಬಾಗಿಲ ಬಗ್ಗೆ ವಿವರಣೆ ನೀಡುವಾಗ ಮೈಸೂರಿನ ಅರಮನೆ ಬಾಗಿಲಿನ ಮಾದರಿಯಲ್ಲಿ ನಿರ್ಮಿಸಲಾಗಿರುವುದರ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿವರಣೆ ನೀಡಿದ್ರು. ಬಳಿಕ ಬೆವೆರಿಯನ್ ಡೆಲಿಗೇಷನ್ಸ್ ತಂಡ ಕರ್ನಾಟಕ ವಿಧಾನ ಪರಿಷತ್ ಮತ್ತು ಅದರ ಕಾರ್ಯತಂತ್ರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು.